ಜೈ ಭಾರತ್ ವಂದೇ ಮಾತರಂ. ಭಾರತಕ್ಕೆ ಈಗ ಶತ್ರು ರಾಷ್ಟ್ರ ಅನ್ಕೊಂಡು ಪಾಕಿಸ್ತಾನವಿದೆ. ಆದರೆ ಬಾಂಗ್ಲಾದೇಶವು ಕೂಡ ಭಾರತ ವಿರುದ್ಧ ಶತ್ರು ರಾಷ್ಟ್ರವಾಗಿ ಹೊರಹೊಮ್ಮುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆಯಾ? ಯಾಕೆಂದ್ರೆ ಇತ್ತೀಚಿನ ಬಾಂಗ್ಲಾದೇಶದ ವರಸ ನೋಡಿದಾಗ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಸಂಬಂಧದಲ್ಲಿ ಬಿರುಕು ಬೀಳುವ ಲಕ್ಷಣ ಕಾಣುತ್ತಿದೆ. ಭಾರತದಲ್ಲಿ ಬ್ರಿಕ್ಸ್ ಶೃಂಗಸಭೆಯ ಸಭೆ ನಡೆಯಲಿದೆ. ಇದಕ್ಕೆ ಬಾಂಗ್ಲಾದೇಶದ ಪ್ರಧಾನಿಯನ್ನು ಕೂಡ ಆಹ್ವಾನಿಸಲಾಗಿತ್ತು. ಆದರೆ ಅವರೀಗ ಭಾರತಕ್ಕೆ ಬರಲು ಹಿಂದೇಟಾಗ್ತಿದ್ದಾರೆ. ಅದಕ್ಕೆ ಕಾರಣ ಶೇಖ್ ಹಸೀನಾ ನಮಗೆ ಹಸ್ತಾಂತರಿಸಿ, ಹಾಗಾದಲ್ಲಿ ಮಾತ್ರ ನಾನು ಭಾರತದಲ್ಲಿ ನಡೆಯುವ ಈ ಬ್ರಿಕ್ಸ್ ಶೃಂಗಸಭೆಗೆ ಹಾಜರಾಗ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರಿಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಶೇಖ್ ಹಸೀನಾ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಬೇಕು. ಇಲ್ಲಿವರೆಗೆ ಅವರು ಭಾರತದಲ್ಲಿ ಆಶ್ರಯ ಪಡ್ಕೊಂಡಿದ್ದು ಸಾಕು. ಹಾಗಿದ್ದಲ್ಲಿ ಮಾತ್ರ ಭಾರತ ಹಾಗೂ ಬಾಂಗ್ಲಾದೇಶ ಜೊತೆಗಿನ ಸಂಬಂಧದಲ್ಲಿ ಮತ್ತೆ ಹಳೆಯ ಟ್ರ್ಯಾಕಿಗೆ ಮರಳು ಸಾಧ್ಯವಾಗಬಹುದು ಅಂತ ಒಂದು ಹೇಳಿದ್ದಾರೆ. ಇದೇ ಸೆಪ್ಟೆಂಬರ್ 12 ಮತ್ತು 13ರಂದು ಭಾರತದಲ್ಲಿ ಬ್ರಿಕ್ಸ್ ಶೃಂಗಸಭೆಯು ನಡೆಯಲಿದೆ. ಇಲ್ಲಿ ಬಾಂಗ್ಲಾದೇಶ ಅದು ಬ್ರಿಕ್ಸ್ ಸದಸ್ಯ ರಾಷ್ಟ್ರವಲ್ಲ. ಈ ಬ್ರಿಕ್ಸ್ ಸಭೆ ನಡೆಯುವಾಗ ಕೆಲವೊಂದು ಬ್ರಿಕ್ಸ್ ಸದಸ್ಯ ರಾಷ್ಟ್ರ ಅಲ್ಲದ ರಾಷ್ಟ್ರಗಳಿಗೆ ಆಹ್ವಾನಗಳನ್ನು ನೀಡಲಾಗುತ್ತದೆ. ಅದರಲ್ಲಿ ಕೆಲವು ರಾಷ್ಟ್ರಗಳು ಕೂಡ ಪಾಲ್ಗೊಳ್ಳುತ್ತವೆ. ಅದೇ ರೀತಿ ಬಾಂಗ್ಲಾದೇಶಕ್ಕೂ ಕೂಡ ಆಹ್ವಾನ ನೀಡಲಾಗಿತ್ತು. ಇಲ್ಲಿ ಗಡಿ ವಿವಾದ, ವ್ಯಾಪಾರ ವಹಿವಾಟು, ಈ ಸಂಬಂಧ ಸುಧಾರಣೆ, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಒಂದು ಮಾತುಕತೆ ನಡೆಸುವ ಇರಾದೆಯಲ್ಲಿದ್ರು. ಬಾಂಗ್ಲಾದೇಶದ ಈ ನಿರ್ಧಾರಕ್ಕೆ ಭಾರತವು ಕೂಡ ಒಂದು ಕ್ಷಣ ಯೋಚನೆ ಮಾಡುವಂತಾಗಿದೆ. ಯಾಕೆಂದ್ರೆ ಪಾಕಿಸ್ತಾನದ ಜೊತೆ ಭಾರತದ ಸಂಬಂಧ ಅಷ್ಟು ಸರಿಯಾಗಿಲ್ಲ. ಪಾಕಿಸ್ತಾನ ಭಾರತದ ವಿರುದ್ಧ ಈ ಭಯೋತ್ಪಾದಕಕ್ಕೆ ಕುಮ್ಮಕ್ಕು ಕೊಡ್ತಾ ಬಂದಿದ್ದಾರೆ. ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಕೂಡ ನಡೆಸಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಹೀಗೆ 10 ಹಲವಾರು ಸಮಸ್ಯೆಗಳಿವೆ. ಅದರ ಜೊತೆ ಬಾಂಗ್ಲಾದೇಶವೇನಾದರೂ ಅದೇ ದಾರಿ ಹಿಡಿದಿದ್ದಾರೆ, ಭಾರತಕ್ಕೆ ಮುಂದೆ ದೊಡ್ಡ ಅಪಾಯವಾಗಲಿದೆ. ಈಗ ನಾವು ಪಾಕಿಸ್ತಾನದ ಜೊತೆ ಯಾವ ರೀತಿ ಒಂದು ಸಮಸ್ಯೆಯನ್ನು ಎದುರಿಸುತ್ತಿದ್ದೇವೆ, ಮುಂಬರುವ ದಿನಗಳಲ್ಲಿ ಅದೇ ರೀತಿಯ ಪರಿಸ್ಥಿತಿ ಬಾಂಗ್ಲಾದೇಶ ಜೊತೆಗೆ ಕೂಡ ನಾವು ಅನುಭವಿಸಬಹುದು. ಒಂದು ವೇಳೆ ಬಾಂಗ್ಲಾದೇಶ ಭಾರತದಿಂದ ದೂರವಾಗ್ತಾ ಹೋದರೆ ಆ ಕಡೆಯಿಂದ ಚೀನಾ ಬಾಂಗ್ಲಾದೇಶವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲಿದೆ. ಭಾರತ ಹಾಗೂ ಬಾಂಗ್ಲಾದೇಶದ ಗಡಿಭಾಗಗಳಲ್ಲಿ ಈ ಚೀನಾದ ಕುಮ್ಮಕ್ಕು ಅಥವಾ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಈ ಗಡಿ ವಿವಾದ ಏನಾದರೂ ಒಂದು ತಕರಾರು ತೆಗೆಯುತ್ತಾರೆ. ಈ ಭಯೋತ್ಪಾದಕ ವಿಚಾರದಲ್ಲಿ ಬಾಂಗ್ಲಾದೇಶವು ಪಾಕಿಸ್ತಾನಕ್ಕೆ ಸಹಾಯ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಭಾರತ ವಿರುದ್ಧ ಬಾಂಗ್ಲಾದೇಶ ತನ್ನ ಗಡಿಭಾಗದ ಒಳಗೆ ಭಾರತವನ್ನು ಕಣ್ಗಾವಲು ಇಡಲು ಚೀನಾ ತನ್ನ ಮಿಲಿಟರಿ ನೆಲೆಗಳನ್ನು ಬಾಂಗ್ಲಾದೇಶದ ಒಳಗೆ ಸ್ಥಾಪಿಸಬಹುದು. ಅದಕ್ಕಾಗಿ ಭಾರತ ಹಾಗೂ ಬಾಂಗ್ಲಾದೇಶ ನಡುವಿನ ಸಂಬಂಧ ಒಂದು ಇಂಪಾರ್ಟೆಂಟ್ ಆಗಲಿದೆ. ಕಳೆದ ವರ್ಷ ಭಾರತದಲ್ಲಿ T20 ವರ್ಲ್ಡ್ ಕಪ್ ನಡೆಯಿತು. ಅದರಲ್ಲಿ ಭದ್ರತೆ ನೆಪವೊಡ್ಡಿ ಬಾಂಗ್ಲಾದೇಶ ಭಾರತಕ್ಕೆ ಬರಲು ಹಿಂದೇಟು ಹಾಕಿದ್ರು. ಆದರೆ ಮುಂಬರುವ ಏಷ್ಯಾ ಕಪ್ ಬಾಂಗ್ಲಾದಲ್ಲಿ ನಡೆಯಲಿದೆ. ಅದಕ್ಕಾಗಿ ಭಾರತ ಅಲ್ಲಿಗೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ. ಅಂದರೆ ಭಾರತ ತಂಡ ಬಾಂಗ್ಲಾದೇಶದಲ್ಲಿ ಕ್ರಿಕೆಟ್ ಆಡಲು ಹಿಂದೇಟು ಹಾಕುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಈ 2 ರಾಷ್ಟ್ರಗಳ ನಡುವಿನ ಸಂಬಂಧದಲ್ಲಿ ಸರಿಯಿಲ್ಲ, ತುಂಬಾ ಸಮಸ್ಯೆಗಳಿವೆ. ಈ ಸಮಸ್ಯೆ ಬಗೆಹರಿದಷ್ಟು ಭಾರತಕ್ಕೆ ಒಳ್ಳೆಯದು ಹಾಗೂ ಬಾಂಗ್ಲಾದೇಶ ಕೂಡ ಅದರಿಂದ ಲಾಭವನ್ನು ಪಡೆದುಕೊಳ್ಳಬಹುದು. ಈ ಚಾಲೆಂಜ್ ಅನ್ನು ಭಾರತ ಯಾವ ರೀತಿ ನಿಭಾಯಿಸುತ್ತಿದೆ ಅನ್ನೋದು ನೋಡಬೇಕಾಗಿದೆ.